ಹಾಯ್ ಹಲೋ ನಮಸ್ತೆ. ನಾನು ಕಾರ್ತಿಕ. ಹೆಣ್ಣು ಹೊನ್ನು ಮಣ್ಣು, ಈ ಜಗತ್ತಿನಲ್ಲಿ ಏನೇ ಕ್ರೈಮ್ ಆಗಲಿ ಅದರ ಹಿಂದಿರೋದು ಈ ಮೂರೇ ಕಾರಣ. ಅಪರಾಧ ಮಾಡುವಾಗ ಪಾಪಿಗಳ ಮನಸ್ಸಲ್ಲಿ ದುರಾಸೆ, ಮೋಹ, ಆಕ್ರೋಶ, ಕಾಮ, ಹೀಗೆ ಏನಿರುತ್ತೋ ಏನೋ ಆಗಬಾರ್ದುವಾಗಿ ಸಿಕ್ಕಿಬಿದ್ದ ಮೇಲೆ ಪ್ರತಿಯೊಬ್ಬ ಅಪರಾಧಿಗೂ ಅನ್ನಿಸೋದು ಮನಸ್ಸಿನಲ್ಲಿ ಕಾಡೋ ಮೊದಲ ಮತ್ತು ಕೊನೆಯ ಪ್ರಶ್ನೆ ಒಂದೇ, ಇದೆಲ್ಲ ಬೇಕಿತ್ತ? ಇದೇ ಈ ಹೊತ್ತಿನ ವಿಶೇಷ ಲವ್ ಮರ್ಡರ್. ಆಕೆಗೆ ಮದುವೆಯಾಗಿ ಗಂಡನನ್ನ ಬಿಟ್ಟಿದ್ಲು. ಆಕೆಗೆ ಒಬ್ಬ ಮಗಳು ಕೂಡ ಇದ್ಲು. ಹೀಗಿದ್ದ ಮಹಿಳೆ ಹಿಂದೆ ಅವನೊಬ್ಬ ಬಿದ್ದಿದ್ದ. ಆಕೆ ಕೂಡ ಆತನ ಪ್ರೀತಿಯನ್ನ ಒಪ್ಪಿದ್ಲು. ಆದರೆ ಅವನಿಗೆ ಈಗಾಗಲೇ ಮದುವೆಯಾಗಿತ್ತು. ಎಷ್ಟಾದರೂ ಆಕೆ ತನ್ನನ್ನ ಮದುವೆಯಾಗುವಂತ ಒತ್ತಾಯ ಮಾಡ್ತಿದ್ಲು. ಅಕ್ರಮ ಸಂಬಂಧ ಸಾಕು, ನನಗೂ ಒಂದು ಬಂಧ ಬೇಕು ಅಂತ ಹಠ ಮಾಡ್ತಿದ್ಲು. ಅವನಿಗೆ ಅದು ಇಷ್ಟವಿರಲಿಲ್ಲ. ಆಗ ಅವನು ಮಾಡಿದ್ದೇನು ಅಂತ ನೋಡೋಣ ಬನ್ನಿ. ಮನೆ ಮುಂದೆ ನೆರೆದಿರೋ ಜನ, ಬೇಕೇ ಬೇಕು, ನ್ಯಾಯ ಬೇಕು ಅಂತ ಆಗ್ರಹಿಸ್ತಿರೋ ಸಂಬಂಧಿಕರು, ಶವ ಪೆಟ್ಟಿಗೆಯಲ್ಲಿ ಇಟ್ಟಿರೋ ಮಹಿಳೆಯ ಮೃತದೇಹ. ಈ ದೃಶ್ಯಗಳು ಕಂಡು ಬಂದಿದ್ದು ಬೆಂಗಳೂರಿನ ಕಾಡುಗೊಂಡನಹಳ್ಳಿಯ ಪಿಳ್ಳನ ಗಾರ್ಡನ್ನಲ್ಲಿ. ಇದಕ್ಕೆ ಕಾರಣ ಮಹಿಳೆಯೊಬ್ಬಳ ಕೊಲೆ. ಮನೆ ಕೆಲಸ ಮಾಡಿಕೊಂಡಿದ್ದ ಮಹಿಳೆಯ ಸ್ನೇಹ ಬೆಳೆಸಿದ್ದ. ಇದೇ ಪರಿಚಯದಿಂದ ಅವರಿಬ್ಬರು ಬೆಳೆಸಿದ್ದರು ಸಂಬಂಧ. ಈ ಫೋಟೋದಲ್ಲಿರೋ ಮಹಿಳೆಯ ಹೆಸರು ರೇಣುಕಾ. ಬೆಂಗಳೂರಿನ ಕಾಡುಗೊಂಡನಹಳ್ಳಿಯ ಪಿಳ್ಳನ್ ಗಾರ್ಡನ್ ನಿವಾಸಿ. ಈಕೆಗೆ ಮದುವೆಯಾಗಿದ್ದು ಗಂಡನನ್ನ ತೊರೆದಿದ್ದಳು. ಈಕೆಗೆ ಒಬ್ಬ ಮಗಳು ಕೂಡ ಇದ್ದಳು. ಗಂಡನನ್ನ ತೊರೆದು ತಾಯಿ ಮನೆ ಸೇರಿದ್ದ ಆಕೆ ಅಪಾರ್ಟ್ಮೆಂಟ್ ಒಂದರಲ್ಲಿ ಮನೆಗೆಲಸ ಮಾಡಿಕೊಂಡು ಜೀವನ ನಡೆಸ್ತಿದ್ಲು. ಹೀಗೆ ಮನೆಗೆಲಸ ಮಾಡಿಕೊಂಡು ಜೀವನ ನಡೆಸ್ತಿದ್ದ ಆಕೆಗೆ ಕಾಡುಗೊಂಡನಹಳ್ಳಿಯಲ್ಲಿ ಸಣ್ಣ ಪುಟ್ಟ ಫೈನಾನ್ಸ್ ಮತ್ತು ಏರಿಯಾದವರಿಗೆ ಪ್ಯಾನ್ ಕಾರ್ಡ್, ಆಧಾರ್ ಕಾರ್ಡ್ ಮಾಡಿಸಿಕೊಡ್ತಿದ್ದ ಕುಟ್ಟಿ ಅನ್ನೋನ ಪರಿಚಯವಾಗಿತ್ತು. ಹೀಗೆ ಯಾವುದೋ ಒಂದು ಸಂದರ್ಭದಲ್ಲಿ ಕುಟ್ಟಿಯ ಪರಿಚಯ ಆಗಿತ್ತು. ಈ ಪರಿಚಯ ಸ್ನೇಹಕ್ಕೆ ತಿರುಗಿ ಕೊನೆಗೆ ಇಬ್ಬರು ದೈಹಿಕ ಸಂಬಂಧ ಬೆಳೆಸಿದ್ರು. ಕುಟ್ಟಿಗೂ ಮದುವೆಯಾಗಿತ್ತು. ಇಬ್ಬರು ದೈಹಿಕ ಸಂಬಂಧ ಬೆಳೆಸಿದ್ರಿಂದ ತನಗೆ ಒಬ್ಬಳು ಮಗಳಿದ್ದಾಳೆ, ಹೀಗಾಗಿ ನನಗೂ ಒಂದು ಜೀವನ ಕೊಡು, ಇದಕ್ಕಾಗಿ ನನ್ನನ್ನ ಮದುವೆಯಾಗುವಂತ ರೇಣುಕಾ ಕುಟ್ಟಿಯನ್ನ ಒತ್ತಾಯ ಮಾಡೋಕೆ ಶುರು ಮಾಡಿದ್ಲು. ಆದ್ರೆ ಕುಟ್ಟಿ ಮದುವೆ ಆಗೋಕೆ ಒಪ್ಪಿರ್ಲಿಲ್ಲ. ಇದರಿಂದ ಸಿಟ್ಟಿಗೆದ್ದ ರೇಣುಕಾ ಮದುವೆಯಾಗುವಂತ ಗಂಟು ಬಿದ್ದಿದ್ಲು ಅಂತ ಒಂದು ಮಾಹಿತಿ ಸಿಕ್ಕಿದೆ. ಕುಟ್ಟಿ ವಿರುದ್ಧ ರೇಣುಕಾ ಕುಟುಂಬಸ್ಥರ ಗಂಭೀರ ಆರೋಪ. ಕುಟ್ಟಿ ಜೊತೆಗೆ ಮೃತ ರೇಣುಕಾಗೆ ಇರ್ಲಿಲ್ವಂತೆ ಸಂಬಂಧ. ಕುಟ್ಟಿ ಮತ್ತು ರೇಣುಕಾ ದೈಹಿಕ ಸಂಬಂಧ ಬೆಳೆಸಿದ್ರು ಅನ್ನೋ ಆರೋಪವನ್ನ ರೇಣುಕಾ ಕುಟುಂಬಸ್ಥರು ನಿರಾಕರಿಸಿದ್ದಾರೆ. ಆಕೆಯ ಕೊಂದ ಬಳಿಕ ಕುಟ್ಟಿ ಈ ರೀತಿಯ ಕತೆ ಕಟ್ಟಿದ್ದಾನೆ. ಗಂಡನನ್ನ ಬಿಟ್ಟಿದ್ದ ರೇಣುಕಾ ಹಿಂದೆ ಬಿದ್ದಿದ್ದ ಕುಟ್ಟಿ ಪ್ರೀತಿ ಮಾಡುವಂತ ರೇಣುಕಾ ಹಿಂದೆ ಬಿದ್ದಿದ್ದಂತೆ. ಆದ್ರೆ ನನಗೆ ಒಬ್ಬಳು ಮಗಳಿದ್ದಾಳೆ, ಹೀಗಾಗಿ ನಾನು ನಿನ್ನನ್ನ ಪ್ರೀತಿ ಮಾಡಲ್ಲ, ನಿನ್ನ ಜೊತೆ ದೈಹಿಕ ಸಂಬಂಧ ಕೂಡ ಬೆಳೆಸಲ್ಲ ಅಂತ ಹೇಳಿದ್ಲಂತೆ. ಜಸ್ಟ್ ನೀನೊಬ್ಬ ಫ್ರೆಂಡ್ ಅಷ್ಟೇ ಅಂತ ಹೇಳಿದ್ಲಂತೆ. ಇದರಿಂದ ಸಿಟ್ಟಿಗೆದ್ದ ಕುಟ್ಟಿ ರೇಣುಕಾ ಕೆಲಸ ಮುಗಿಸಿ ಮನೆಗೆ ಬರ್ತಿದ್ದಾಗ ಪಿಳ್ಳನ್ ಗಾರ್ಡನ್ ಸರ್ಕಾರಿ ಶಾಲೆ ಬಳಿ ಇರಿದು ಕೊಂದಿದ್ದಾನೆ ಅಂತ ರೇಣುಕಾ ಅಕ್ಕ ರೇವತಿ ಆರೋಪಿಸಿದ್ದಾರೆ. ಅವಳು ಕೆಲ್ಸಕ್ಕೆ ಹೋಗ್ತಾ ಬರ್ತಾ ಇದ್ಲು. ಅಣ್ಣ ಏನು ನಡೀತಾ ಇದೆ, ಏನು ವಿಷಯ ಅಂತ ನಮ್ಗೇನು ಗೊತ್ತಾಗ್ತಾ ಇಲ್ಲ. ಅವಳು ಮಾಡೋದು ಮನೆ ಕೆಲಸ ಮಾಡೋಳು. ಮನೆ ಕೆಲಸ ಹೋಗ್ಬಿಟ್ಟು ಬರುವಾಗ ಅವನು ಕ್ಯಾಮ್ರಾದಲ್ಲಿ ಎಲ್ಲ ವಿಡಿಯೋ ಕವರೇಜ್ ಆಗಿದೆ.
ಅವನು ಅಲ್ಲಿ ಹೋಗ್ಬಿಟ್ಟು ಅವ್ನು ಎಲ್ಕೊಂಡು ಬಂದಿರೋದು ಎಲ್ಲೇ ವಿಡಿಯೋ ಅಲ್ಲಿ ಕವರೇಜ್ ಆಗಿದೆ. ವಿಡಿಯೋ ಕವರೇಜ್ ಆಗಿಬಿಟ್ಟು ಅವ್ನು ಚುಚ್ಚಿದ್ರು ಅಲ್ಲ ಐತೆ. ಅದರಲ್ಲಿ ಸ್ವಲ್ಪ ನಮಗೆ ನ್ಯಾಯ ನಿಧಿ ಬೇಕು ಸರ್. ಎಲ್ಲದ ಅಕ್ಕಪಕ್ಕದಲ್ಲಿ ವಿಚಾರಿಸ್ಕೊಳ್ಳಿ ಸರ್. ಅವ್ರದ್ದು ಊಟ ಬ್ಯಾಗ್ ಲಂಚ್ ನೋಡಿ ಸರ್. ಮನೆ ಕೆಲ್ಸಕ್ಕೆ ಹೋಗ್ತಾರ ಸರ್. ಇಲ್ಲಿ ನೋಡಿ ಸರ್, ಅವ್ರದ್ದು ಊಟ ನೋಡಿ ಸರ್, ಹೆಂಗೆ ಮಾಡಿ ಅವ್ರ ಸರ್. ನೋಡಿ ಸರ್, ಇದೆಲ್ಲ ನೋಡಿ ಸರ್, ನೀವೇ ನೋಡಿ ಸರ್. ನಮಗೆ ನ್ಯಾಯ ನಿಧಿ ಬೇಕು ಸರ್. ಅವ್ಳಿಗೆ ಯಾರು ಸಪೋರ್ಟ್ ಇಲ್ಲ ಸರ್. ನಾವೆಲ್ಲ ಕೂಲಿ ಅವರು ಸರ್. ನಾವು ಮನೇಲಿರೋದೆಲ್ಲ ಹೆಣ್ಮಕ್ಕಳೇ, ಯಾರೂ ಇಲ್ಲ ಸರ್ ಬ್ಯಾಕ್ಗ್ರೌಂಡ್ ಸಪೋರ್ಟು. ನೀವೇ ಆಕ್ಷನ್ ಸರ್. ಮನೆ ಕೆಲಸ ಸರ್, ಡೇವಿಸ್ ರೋಡ್ ಐತಲ್ವಾ ಸರ್, ಅಲ್ಲಿ ಅಪಾರ್ಟ್ಮೆಂಟ್ ಒಂದಿದೆ. ಅಲ್ಲಿ ಅವ್ರ ಮನೆ ಕೆಲಸ ಹೋಗೋದು. ಬೆಳಗ್ಗೆ ಒಂದು ಶಿಫ್ಟ್, ಸೆಕೆಂಡ್ ಶಿಫ್ಟ್ 6 ಗಂಟೆ ಹೋದರೆ ಅವಳು ಬರೋದು 9:15 ಬರೋದು. ಬರುವಾಗ ಹಿಂಗಾಗಿತ್ತು ಸರ್. ಫ್ರೈಡೇ 9:15ಗೆ ಹಿಂಗೆ ಆಕ್ಸಿಡೆಂಟ್ ಆಗಿರೋದು. ನಮಗೆ ನ್ಯಾಯ ನಿಧಿ ಬೇಕು ಸರ್. ಪಾಪ ಅವ್ರು ಒಬ್ಳೇ ಸರ್ ದುಡ್ದು ತಿನ್ನೋದು. ಅವ್ಳಿಗೆ ಸಪೋರ್ಟ್ ಯಾರೂ ಇಲ್ಲ. ಸ್ನೇಹದ ಹೆಸರಲ್ಲಿ ರೇಣುಕಾ ಕೊಲೆ ಮಾಡಿರುವ ಆರೋಪ. ಆರೋಪಿಗೆ ಸರಿಯಾದ ಶಿಕ್ಷೆ ಕೊಡಿಸಲು ಅಕ್ಕನ ಆಗ್ರಹ. ರೇಣುಕಾ ಮತ್ತು ಕುಟ್ಟಿ ನಡುವೆ ಸ್ನೇಹ ಸಂಬಂಧ ಇದ್ದಿದ್ದು ನಿಜ ಅಂತ ರೇಣುಕಾಳ ಅಕ್ಕ ಪ್ರಿಯಾಂಕಾ ಹೇಳಿದ್ದಾರೆ. ಪ್ರಿಯಾಂಕಾ ಮತ್ತು ರೇಣುಕಾ ಅವಳಿ ಜವಳಿ ಮಕ್ಕಳು. ಪ್ರಿಯಾಂಕಾ ದೊಡ್ಡವರು, ರೇಣುಕಾ ಚಿಕ್ಕವಳು. ಸ್ನೇಹದ ಹೆಸರಲ್ಲಿ ಕುಟ್ಟಿ ರೇಣುಕಾಳ ಜೊತೆ ಸಲುಗೆ ಬೆಳೆಸಿಕೊಂಡಿದ್ದ. ಇದೇ ಸಲುಗೆಯಿಂದ ಆತ ಆಟೋದಲ್ಲಿ ರೇಣುಕಾಳನ್ನ ಕರೆದುಕೊಂಡು ಹೋಗಿದ್ದ. ಆಟೋದಲ್ಲಿ ಕರೆದುಕೊಂಡು ಹೋಗಿ ರೇಣುಕಾಗೆ ಚಾಕುವಿನಿಂದ ಇರಿದು ಕೊಂದಿದ್ದಾನೆ ಪ್ರಿಯಾಂಕಾ ಆರೋಪಿಸಿದ್ದಾರೆ. ಅಲ್ಲದೆ ಕೊಲೆ ಮಾಡಿರೋ ಆರೋಪಿಗೆ ತಕ್ಕ ಶಿಕ್ಷೆ ಕೊಡಿಸಿ ಅಂತ ಪ್ರಿಯಾಂಕಾ ಆಗ್ರಹಿಸಿದ್ದಾರೆ. ಬಿಟ್ಬಿಟ್ಟು ಬಂದ ತರ ಈ ತರ ಆಗಿದ್ದಾರೆ ಸರ್. ಇವನು ಏನು ಫ್ರೆಂಡ್ಶಿಪ್, ಫ್ರೆಂಡ್ಸ್ ಚೆನ್ನಾಗಿದ್ದಾರೆ ಸರ್. ಅವನು ಚೆನ್ನಾಗಿ ಬ್ಯಾಕ್ಗ್ರೌಂಡ್ ಸಪೋರ್ಟ್ ಎಲ್ಲ ಇದ್ದಾರೆ ಸರ್. ನಮಗೆ ಯಾರೂ ಇಲ್ಲ. ಅವನು ಸರಿಯಾಗಿ ನೀವು ಮಾಡಬೇಕು ಸರ್. ಅವನಿಗೆ ಸರಿಯಾದ ದಂಡನೆ ಕೊಡಬೇಕು ಸರ್. ಅವನಿಗೆ ದೊಡ್ಡವರಪ್ಪ, ಅವ್ನಿಗೆ ಯಾರು ಇನ್ಸೂರೆನ್ಸ್ ಇದ್ದರೆ ನಮ್ಗೆ ಅದು ಮಾಡಬೇಡ ಸರ್. ಅವನಿಗೆ ರಿಸಲ್ಟ್ ಕೊಡಬೇಕು. ಅವನಿಗೆ ನಮ್ಮ ಉಯಿರು ಹೋಗಿದೆ ಸರ್. ನಮ್ಮ ತಂಗಿಗೆ ನಾನು ಆಟೋದಲ್ಲಿ ಕರ್ಕೊಂಡು ಹೋಗಿದ್ದೆ ಸರ್. ಆಟೋದಲ್ಲಿ ಕರ್ಕೊಂಡು ಹೋಗಿ ಗುಚ್ಚಿಬಿಟ್ಟು ಹೋಗ್ಬಿಟ್ಟು ಸರ್. ಹೋಯ್ತು ಹಂಗೆ ಹೋಗ್ಬಿಟ್ಟು ಪಬ್ಲಿಕ್ ಅವರು ಬಂದು ನಮ್ಮ ಮನೆ ಹತ್ರ ಹೇಳಿದ್ದು, ನಿಮ್ಮ ತಂಗಿ ಹಂಗೆ ಬಿಡ್ತಿದ್ದು ಬನ್ನಿ, ನಿಮ್ಮ ತಂಗಿ ಹಂಗೆ ಬಿಟ್ಟಿದ್ದು ಬನ್ನಿ. ನಾನು ಕರ್ಕೊಂಡು ಅಂಬೇಡ್ಕರ್ ಸೇರ್ಬಿಟ್ಟು ಅಲ್ಲಿ ಪೊಲೀಸ್ ಕೇಸ್ ಆಯಿತು. ಯಾರು ಈ ಥರ ಮಾಡಿದ್ದು ನಾನು ಕುಟ್ಟಿ ಹೇಳ್ತಾರೆ. ಫ್ರೆಂಡ್ಶಿಪ್ಪಲ್ಲಿ ಹಿಂಗೆ ಮಾಡಬೇಕಾ? ಅವನು ಇದು ಮಾಡ್ತಾರೆ, ಅದು ಮಾಡ್ತಾನೆ, ಕರೀತಾರೆ. ಯಾರಿಗೇನೆ ಇನ್ಫಾರ್ಮ್ ಮಾಡಿ ಸರ್. ಅವ್ರಿಗೂ ತುಂಬ ನ್ಯಾಯ ಸರ್. ನನಗೆ ನ್ಯಾಯ ಬೇಕು. ನನ್ನ ತಂಗಿ ತೀರೋಯ್ತು ಅಂತ ಅವನು ಬಿಡಬೇಡ. ಅವನಿಗೆ ಪ್ರಿನ್ಸ್ ರೆಡಿ ಆಯ್ತೆ, ನಾನು ಬೇಡ ಬರ್ತಾರೆ. ಸರ್ಕಾರಿ ಶಾಲೆ ಬಳಿ 8 ಬಾರಿ ರೇಣುಕಾಗೆ ಇರಿದಿದ್ದ ಕುಟ್ಟಿ. ಆಸ್ಪತ್ರೆಗೆ ಸೇರಿಸಿದರೂ ಉಳಿಯಲಿಲ್ಲ ರೇಣುಕಾಳ ಜೀವ. ಶುಕ್ರವಾರ ರಾತ್ರಿ 9:15 ಸುಮಾರಿಗೆ ರೇಣುಕಾಗೆ ಚಾಕು ಇರಿತವಾಗಿತ್ತು. ಆಟೋದಲ್ಲಿ ರೇಣುಕಾಳನ್ನ ಕರೆದೊಯ್ದ ಕುಟ್ಟಿ 8 ಬಾರಿ ರೇಣುಕಾಗೆ ಇರಿದಿದ್ದ. ಅಲ್ಲಿಂದ ಹೇಗೋ ತಪ್ಪಿಸಿಕೊಂಡು ಬಂದಿದ್ದ ರೇಣುಕಾ ಕೊನೆಗೆ ರಸ್ತೆಯಲ್ಲಿ ಕುಸಿದು ಬಿದ್ದಿದ್ಲು. ತಕ್ಷಣ ಆಕೆಯನ್ನ ಅಂಬೇಡ್ಕರ್ ಆಸ್ಪತ್ರೆಗೆ ದಾಖಲಿಸಿದ್ರು. ಆದರೆ ತೀವ್ರ ರಕ್ತಸ್ರಾವ ಆಗಿದ್ದ ಕಾರಣ ಆಸ್ಪತ್ರೆಗೆ ಸೇರಿಸಿದರೂ ಆಕೆಯ ಜೀವ ಹೋಗಿಬಿಟ್ಟಿತ್ತು. ರೇಣುಕಾಗೆ ಚಾಕು ಇರಿದಿದ್ದ ಕುಟ್ಟಿಯನ್ನ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆ ನಡೆಸುತ್ತಿದ್ದಾರೆ. ಇದು ಬೆಂಗಳೂರಿನ ಜೋಡಿಯ ಕಥೆಯಾದರೆ ಅತ್ತ ಬೆಳಗಾವಿಯಲ್ಲಿ ನವೆಂಬರ್ 1ರಂದು ಅದ್ದೂರಿಯಾಗಿ ಕನ್ನಡ ರಾಜ್ಯೋತ್ಸವ ನಡೆದಿತ್ತು. ಈ ವೇಳೆ ಇಬ್ಬರು ಅಣ್ಣ ತಮ್ಮಂದಿರು ರಾಜ್ಯೋತ್ಸವ ಮೆರವಣಿಗೆ ವೇಳೆ ಹಳೆ ದ್ವೇಷದ ಹಿನ್ನೆಲೆಯಲ್ಲಿ ಚಾಕು ಇರಿದು ಹತ್ಯೆಗೆ ಯತ್ನಿಸಿದ್ದಾರೆ. ಏನಿದು ರಾಜ್ಯೋತ್ಸವ ಮೆರವಣಿಗೆ ವೇಳೆ ಚಾಕು ಇರಿತದ ಘಟನೆ ಅಂತೀರಾ? ಚಾಕು ಇರಿದಿದ್ದು ಯಾರು?